ನಮಸ್ಕಾರ ಎಲ್ಲರಿಗೂ. ಇವತ್ತು ಒಂದು ವಿಚಾರ ಎಲ್ಲರ ಹತ್ರ ಶೇರ್ ಮಾಡೋಣ ಅನ್ನಿಸ್ತು. ಹಿಂದಿನ ಕಾಲದಲ್ಲಿ ಅಂದರೆ ಒಂದು 2 ಜನ್ರೇಷನ್ ಹಿಂದೆ ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಒಂದು ಫಿಕ್ಸ್ಡ್ ಪ್ಲ್ಯಾನ್ ಇರ್ತಾಯಿತ್ತು. ಇಷ್ಟು ವರ್ಷಕ್ಕೆ ಮದುವೆ ಮಾಡ್ಕೋಬೇಕು, ಇಷ್ಟು ವರ್ಷದಲ್ಲಿ ಈ ಥರ ಜಾಬ್ ಮಾಡಬೇಕು, ಸೆಟ್ಲ್ ಆಗಬೇಕು, ಮಕ್ಕಳಾಗಬೇಕು. ಅದೆಲ್ಲ ಒಂದು ಪ್ರೋಟೋಕಾಲ್ ಥರ ಎಲ್ಲರೂ ಫಾಲೋ ಮಾಡ್ತಾಯಿದ್ವಿ. ಈಗ ಆ ವಿಚಾರ ತುಂಬ ಬದಲಾಗ್ತಾ ಇದೆ. ಹೆಣ್ಮಕ್ಳು ಕೂಡ ಚೆನ್ನಾಗಿ ಓದಬೇಕು, ಕೆರಿಯರಲ್ಲಿ ಸೆಟ್ಲ್ ಆಗಬೇಕು, ಚೆನ್ನಾಗಿ ಅರ್ನ್ ಮಾಡಬೇಕು, ಸೆಲ್ಫ್ ಡಿಪೆಂಡೆಂಟ್ ಆಗಬೇಕು, ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು. ಆಮೇಲೆ ಮದುವೆ ಅನ್ನೋದು ಆ ಬಂಧನ ತುಂಬ ಸೀರಿಯಸ್ಸಾಗಿ ತಗೊಳ್ತಾ ಇಲ್ಲ. ಯೋಚನೆ ಮಾಡಿ ಹೆಣ್ಮಕ್ಳು ಮುಂದೆ ಹೋಗ್ತಾ ಇದ್ದಾರೆ. ಯಾವುದೇ ರೀತಿಯ ಕಂಪಲ್ಷನ್ಸ್ ಇಲ್ಲ. ಇಷ್ಟು ವಯಸ್ಸಿಗೆ ಮದುವೆ ಮಾಡ್ಕೊಳ್ಬೇಕು, ಇಷ್ಟು ಬೇಗ ನಾವು ಮಕ್ಕಳು ಮಾಡ್ಕೊಳ್ಬೇಕು, ಆ ಥರ ಯೋಚನೆಗಳು ಬದಲಾಗ್ತಾ ಇದೆ ಹೆಣ್ಮಕ್ಕಳ ಲೈಫ್ನಲ್ಲಿ. ಈ ಥರ ಇರುವಾಗ ನಾವು ಈ ಥರ ಸೋಷಿಯಲ್ ರೀಸನ್ಸ್ಗೆ ಇರ್ಬೋದು ಅಥವಾ ಕಾಯಿಲೆಯಿಂದ ಇರ್ಬೋದು, ಲೈಕ್ ಕ್ಯಾನ್ಸರ್ಸು, ಆ ಥರ ಎಲ್ಲ ಇದ್ದಾಗಲೂ ನಾವು ಅಂಡಾಣುವನ್ನು ಫ್ರೀಸ್ ಮಾಡೋದು ಅಂದರೆ ಹಿಮೀಕರಿಸುವುದು, -196 ಡಿಗ್ರಿನಲ್ಲಿ ನಾವು ಹಿಮೀಕರಿಸ್ತೀವಿ. ಅಥವಾ ಭ್ರೂಣವನ್ನು ನಾವು ಹಿಮೀಕರಿಸ್ಬೋದು ಅಂದರೆ ಫ್ರೀಸಿಂಗ್ ಮಾಡ್ಬೋದು. ಇನ್ನು ಎಷ್ಟೊಂದು ಆಪ್ಷನ್ಸ್ ಇದೆ. ಈ ಥರ ನಾವು ಏನು ಹಿಮೀಕರಿಸಿರುವ ಅಂಡಾಣುವನ್ನೇ ಆಗಲಿ ಭ್ರೂಣವನ್ನಾಗಲಿ ಮತ್ತೆ ಯಾವಾಗ ಮಗು ಬೇಕು ಅಂತ ಅನಿಸುತ್ತಾರೆ ಆವಾಗ ನಾವು ಮಗುನ ಮಾಡ್ಕೋಬೋದು. ಗರ್ಭಕೋಶಕ್ಕೆ ಯಾವಾಗ ಬೇಕೋ ಅದನ್ನು ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಮಕ್ಕಳು ಮಾಡ್ಕೊಳ್ಬೋದು. ಈ ಥರ ಎಷ್ಟೊಂದು ಆಪ್ಷನ್ಸ್ ಇದೆ. ಆದರೆ ಎಷ್ಟೇ ನಮ್ಮದು ಬೆಳವಣಿಗೆ ಇದ್ದರೂ ಕೂಡ ನಮ್ಮ ಗೈನಕಾಲಜಿನಲ್ಲಿ ಅಥವಾ ಇನ್ಫರ್ಟಿಲಿಟಿನಲ್ಲಿ ನ್ಯಾಚುರಲ್ ಪ್ರೆಗ್ನೆನ್ಸೀಸ್ ಆರ್ ದ ಬೆಸ್ಟ್. ಅಂದರೆ ಸ್ವಾಭಾವಿಕವಾಗಿ ಆಗೋ ಪ್ರೆಗ್ನೆನ್ಸೀಸ್ ಆರ್ ವೆರಿ ಸೇಫ್ ಆ್ಯಂಡ್ ಬೇಬೀಸ್ ಕ್ಯಾನ್ ಬಿ ವೆರಿ ಹೆಲ್ದಿ. ಆ್ಯಂಡ್ ಮತ್ತು ತಾಯಿಯಂದ್ರಿಗೂ ಕೂಡ ಚಿಕ್ಕ ವಯಸ್ಸಿನಲ್ಲಿ ಅಂದರೆ ಲೆಸ್ ದೆನ್ 35 ಇಯರ್ಸ್, ಐಡಿಯಲಿ 25 to 35 ಇದು ಬೆಸ್ಟ್ ಟೈಮ್. ಈ ಟೈಮಲ್ಲಿ ಆಗೋ ಪ್ರೆಗ್ನೆನ್ಸೀಸು ತಾಯಿಗೆ ಆಗಲಿ ಮಗುವಿಗೆ ಆಗಲಿ ತುಂಬ ರಿಸ್ಕ್ ಕಡಿಮೆ, ಔಟ್ಕಮ್ಸ್ ವಿಲ್ ಬಿ ಗುಡ್. ಥ್ಯಾಂಕ್ ಯು ಎವ್ರಿವನ್. ಈ ಥರ ನೀವು ಅಪ್ಡೇಟ್ಸು, ಚಿಕ್ಕ ಪುಟ್ಟ ವಿಚಾರಗಳು ತಿಳ್ಕೋಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಯು ಕ್ಯಾನ್ ಆಸ್ಕ್, ನಿಮಗೆ ಯಾವುದು ವಿಚಾರ ಬೇಕಂತ ತಿಳಿಸಿದ್ರೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಥ್ಯಾಂಕ್ ಯು.